ನಾನು ನಿಮ್ಮ ಚಂದ್ರಮೌಳಿ ಕಣವಿ. ಈಗ ಸೀರೀಸ್ 1-all ಹಾಗೂ ಕ್ರಿಕೆಟ್ ಕಾಶಿ ಲಾರ್ಡ್ಸ್ 3ನೇ ಟೆಸ್ಟ್ಗೆ ತಯಾರಾಗಿದೆ. ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್ ಬಿಟ್ಟು ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಈಗ. ಅದೇನಂತಂದರೆ ನಮ್ಮ ಪ್ರಸಿದ್ಧ ಕೃಷ್ಣ ಬದಲಾಗಿ ಬುಮ್ರಾ ಆಡಲಿದ್ದಾರೆ ಅಂತ. ಕರುಣ್ ನಾರ್ಗೆ ಇನ್ನೊಂದು ಅವಕಾಶ ನೀಡಲೇಬೇಕು. ಒಳ್ಳೆಯ ಸ್ಲಿಪ್ ಕ್ಯಾಚರ್ ಸಿಕ್ಕಿದ್ದಾರೆ ನಮಗೆ. ಇತ್ತ ನಿತೀಶ್ ರೆಡ್ಡಿ ಅವರಿಗೆ ಪ್ರೂವ್ ಮಾಡಲು ಅತ್ಯುತ್ತಮ ಅವಕಾಶ. ಮತ್ತು ದುರದೃಷ್ಟವಶಾತ್ ಕುಲ್ದೀಪ್ ಯಾದವ್ ಬೆಂಚ್ ಕಾಯಿಸಬೇಕಾಗುತ್ತದೆ. ಇಂಗ್ಲೆಂಡ್ ಟೀಮ್ನಲ್ಲಿ ಒಂದು ಬದಲಾವಣೆ ಈಗ ಮಾಡಿಯಾಗಿದೆ. ಜಾಶ್ ಟಾಂಗ್ ಬದಲಾಗಿ ಫಾಸ್ಟ್ ಬೌಲರ್ ಜೊಫ್ರಾ ಆರ್ಚರ್ ಅವರು ಕಮ್ಬ್ಯಾಕ್ ಮಾಡಲಿದ್ದಾರೆ. ಜೊಫ್ರಾ ಆರ್ಚರ್ ಕಳೆದ 4 ವರ್ಷಗಳಿಂದ ರೆಡ್ ಬಾಲ್ ಕ್ರಿಕೆಟ್ ಆಡೇ ಇಲ್ಲ. ಕೆಲ ದಿನಗಳ ಹಿಂದೆ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಸಸೆಕ್ಸ್ ಪರವಾಗಿ ಬೌಲಿಂಗ್ ಮಾಡಿ ಕೇವಲ 18 ಓವರ್ ಮಾತ್ರ ಬೌಲ್ ಮಾಡಿದ್ದಾರೆ. ಅಟ್ ಸಾಕಾ? ಬಿಡಿ, ನಮಗೇನಂತೆ, ಅದು ಅವರ ಹಣೆ ಬರ. ಆಮೇಲೆ ಆಫ್ ಸ್ಪಿನ್ನರ್ ಶೋಯಬ್ ಬಶೀರ್ ಈಗ 2 ಟೆಸ್ಟ್ಗಳಲ್ಲಿ ಸುಮಾರು 500 ರನ್ ಕನ್ಸಿಡರ್ ಮಾಡಿದ್ದಾರೆ. ಇಂಥ ಬೌಲರ್ಗೆ ನಮ್ಮ ಒಳ್ಳೆಯ ರಂಜಿ ಟ್ರಾಫಿ ಟೀಮ್ನಲ್ಲೇ ಚಾನ್ಸ್ ಖಂಡಿತವಾಗಿ ಸಿಗ್ತಾ ಇರಲಿಲ್ಲ. ಜಿಮ್ ಲೇಕರ್, ಗ್ರೇಮ್ ಸ್ವಾನ್ ಅಂಥ ದಿಗ್ಗಜ ಆಫ್ ಸ್ಪಿನ್ನರ್ಸ್ ಕಂಡಂಥ ಇಂಗ್ಲೆಂಡ್ ಟೀಮ್ ಈಗ ಪರಿಸ್ಥಿತಿ ಹೀಗಿದೆ. ಏನು ಮಾಡೋಕ್ಕಾಗಲ್ಲ. ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡಿದ್ದು ಇಂಗ್ಲೆಂಡ್. ಯಾಕಂದರೆ ಬೌಲರ್ ಫ್ರೆಂಡ್ಲಿ ಪಿಚ್ ಮಾಡಿದರೆ ನಮ್ಮ ಬುಮ್ರಾ ಪಡೆ ನಿರ್ಣಯ ಮಾಡುತ್ತಾರೆ. ಬ್ಯಾಟಿಂಗ್ ಫ್ರೆಂಡ್ಲಿ ಮಾಡಿದರೆ ನಮ್ಮ ಗಿಲ್ ಪಡೆ ಔಟೇ ಆಗೋದಿಲ್ಲ. ನಾರ್ಮಲಿ ಲಾರ್ಡ್ಸ್ ಪಿಚ್ ಅಂತಂದರೆ ಮೊದಲು 2 ದಿನ ಬೌಲರ್ಸ್ಗೆ ಸಹಕಾರಿಯಾಗಿರುತ್ತದೆ. ಈಗಿನವರೆಗೂ ನೋಡಿದರೆ ಇನ್ನೂ ಪಿಚ್ ಮೇಲೆ ಹಸಿರು ಛಾಯೆ ಇತ್ತು. ಆದರೆ ಮ್ಯಾಚ್ ಶುರುವಾಗೋ ಮುನ್ನ ತಿರುಪತಿಗೆ ಹೋಗಿ ಬಂದಿರುತ್ತೋ ಏನೋ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ ಅದೇನಂತಂದರೆ ಲಾರ್ಡ್ಸ್ ಮೈದಾನದಲ್ಲಿ ಪೆವಿಲಿಯನ್ನ ಎಡಭಾಗದಿಂದ ಎದುರಿನ ನರ್ಸರಿ ಎಂಡ್ನ ಎಡಭಾಗದವರೆಗೂ ಸುಮಾರು 6-8 ಅಡಿ ಒಂದು ಸ್ಲೋಪ್ ಇದೆ. ಇದರಿಂದಾಗಿ ಪೆವಿಲಿಯನ್ ಎಂಡಿಂದ ಬೌಲ್ ಮಾಡಿದಾಗ ಬೌಲ್ ನ್ಯಾಚುರಲಿ ಒಳಗಡೆ ಬರ್ತದೆ. ನರ್ಸರಿ ಎಂಡಿಂದ ಬೌಲ್ ಮಾಡಿದಾಗ ನ್ಯಾಚುರಲಿ ಹೊರಗಡೆ ಹೋಗುತ್ತದೆ. ಈ ಸ್ಲೋಪ್ ಇದೆಯಲ್ಲ, ಇದು ಅಕ್ರಾಸ್ ದ ಪಿಚ್ ಇದೆ. ಹೀಗಾಗಿ ಬ್ಯಾಟರ್ಸ್ಗೆ ಬೌಲರ್ಸ್ಗೆ ಈ ಒಂದು ಸ್ಲೋಪ್ ಇರುವಂಥ ಪಿಚ್ ಮೇಲೆ ಆಡುವುದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತದೆ. ಈ ರೀತಿ ಸ್ಲೋಪ್ ನಮ್ಮ ಭಾರತೀಯ ಮೈದಾನದಲ್ಲಿ ಏನಾಯ್ತಿದ್ರೆ ಆಗಲೇ ಬುಲ್ಡೋಜರ್ ಹೊಡೆದು ಸರಿಸಮ ಮಾಡ್ತಾಯಿದ್ರು. ಆದರೆ ಇಂಗ್ಲೀಷರಿಗೆ ಟ್ರೆಡಿಷನ್ಗೆ ಧಕ್ಕೆ ಬರಬಾರ್ದು. 2021ರಲ್ಲಿ ನಮ್ಮ ಭಾರತ ಪ್ರವಾಸ ಮಾಡಿದಾಗ ಇದೇ ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲೆಂಡ್ ಸೋತಿತ್ತು. ಈಗ ಕೂಡ ಅದೇ ಟ್ರೆಡಿಷನ್ ಕೀಪಪ್ ಮಾಡುತ್ತಾರೆ, ಕಾದು ನೋಡಬೇಕು ಅಲ್ವೇ.